ರೀಲ್ಸ್ ಮಾಡ್ತಾ ಇದ್ದ ಮಹಿಳೆಯ ಮತ್ತು ಪೊಲೀಸಪ್ಪನ ಲವ್ ಕಹಾನಿಯ ಕಥೆ. ಮದುವೆಯಾಗಿ ಮಗ ಇದ್ದಾನೆ, ಆದರೂ ಕೂಡ ಈ ಮಹಿಳೆ ಮತ್ತು ಖಾಕಿಯ ಪ್ರೇಮದಾಟ ಹೆಂಗಿತ್ತು? ಬೆಂಗಳೂರಿನ ಪೊಲೀಸಪ್ಪನ ಜೊತೆಗೆ ಮೈಸೂರಿನ ರೀಲ್ಸ್ ಆಂಟಿ ಎಸ್ಕೇಪ್ ಆಗಿರೋ ಸ್ಟೋರಿ. ಗಂಡನ ಬಳಿ ಇದ್ದಂತಹ ಬಂಗಾರ, ಹಣ ಎಲ್ಲ ತಗೊಂಡು ಪೊಲೀಸಪ್ಪನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಸುಮಾರು 160 ಗ್ರಾಂ ಚಿನ್ನ, 1.80 ಲಕ್ಷ ಹಣವನ್ನು ತಗೊಂಡು ಅದರ 20,000 ಬಿಟ್ಟರೆ 2 ಲಕ್ಷ ಹಣ ಅನ್ಕೊಳ್ಳಿ, ಎಸ್ಕೇಪ್ ಆಗಿದ್ದಾಳೆ. ಪರಿಚಯ ಹೇಗಾಯಿತು ಇವರಿಬ್ಬರಿಗೆ ಅಂದರೆ ಇನ್ಸ್ಟಾದಲ್ಲಿ ಪರಿಚಯ ಆಗುತ್ತೆ. 2 ತಿಂಗಳಲ್ಲಿ ಪರಿಚಯ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೇಮಕ್ಕೆ ಕಾರಣ ಆಗಿದೆ. ನೀನೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ ಅಂತ ಪೊಲೀಸಪ್ಪ ರೈಲ್ ಹಚ್ಚಿದ್ದಾನೆ. ನೀನಿಲ್ಲದೆ ನಾನೂ ಇಲ್ಲ ಅಂತ ಈಕೆ ಅದನ್ನು ನಂಬಿ ರಾತ್ರೋರಾತ್ರಿ ಆತನ ಜೊತೆಗೆ ಹೋಗಿದ್ದಾಳೆ. ಮೋನಿಕಾ ಅಂತ ಈಕೆ ಹೆಸರು. ಮದುವೆಯಾಗಿ 12 ವರ್ಷದ ಮಗ ಇದ್ದಾನೆ. ಮಗನನ್ನೂ ಬಿಟ್ಟು, ಮನೆಯನ್ನೂ ಬಿಟ್ಟು ಮತ್ತೊಬ್ಬನ ಜೊತೆಗೆ ಹೋಗಿರುವಂತಹ ಸ್ಟೋರಿ ಇದು. ಎರಡೆರಡು ಮದುವೆ ಆಗಿದ್ದಾರೆ ಮೋನಿಕಾ ಬಲೆಗೆ ಪೊಲೀಸಪ್ಪ ಬಿದ್ದಿರೋದು. ಪೊಲೀಸಪ್ಪನ ಬಲೆಗೆ ಮೋನಿಕಾ ಅಲ್ಲ. ಉತ್ತರ ಕರ್ನಾಟಕ ಮೂಲದ ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರ ಅಂತ ಈತನ ಹೆಸರು. HSR ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ ರಾಘವೇಂದ್ರ. ಹೋಯ್ತಾ ಮರ್ಯಾದೆ ಈಗ? 3 ತಿಂಗಳ ಹಿಂದೆ ಗಂಡನ ವಿರುದ್ಧವೇ ಮೋನಿಕಾ ದೂರು ಕೊಟ್ಟಿರ್ತಾಳೆ. ನನ್ನ ಗಂಡನಿಗೆ ಬುದ್ಧಿ ಹೇಳಿ ಅಂತ ಚಂದ್ರ ಲೇಔಟ್ ಠಾಣೆಗೆ ಹೋಗಿ ದೂರು ಕೊಟ್ಟಿರ್ತಾಳೆ. ಸದ್ಯ ಮೋನಿಕಾ ವಿರುದ್ಧ ಚಂದ್ರ ಲೇಔಟ್ ಠಾಣೆಗೆ ಗಂಡ ಬಂದು ದೂರು ಕೊಟ್ಟಿದ್ದಾನೆ. ಹೆಂಡತಿ ಇಲ್ವಲ್ಲ, ಮಗ ಮನೆಯಲ್ಲಿ ಒಬ್ಬನೇ ಇದ್ದಾನೆ. ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರ ಸಸ್ಪೆಂಡ್ ಆಗಿದ್ದಾರೆ. ಅಮಾನತ್ ಆಗಿದ್ರೂ ಕೂಡ ಈ ರಾಘವೇಂದ್ರ ಬುದ್ಧಿ ಕಲ್ತಿಲ್ಲ. ಮೋನಿಕಾ ಗಂಡನಿಗೆ ಪೊಲೀಸಪ್ಪನಿಂದ ಕೊಲೆ ಬೆದರಿಕೆ ಬೇರೆ ಬಂದಿತ್ತಂತೆ. ಹೊಯ್ಸಳದ ಡ್ರೈವರ್ ಆಗಿ ಈತ ಕೆಲಸ ಮಾಡ್ಕೊಂಡಿದ್ದ. 12 ವರ್ಷದ ಮಗನನ್ನ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಇದನ್ನ ಕೇಳಿಸ್ಕೊಂಡು ಪಕ್ಕದಲ್ಲಿರೋ ತಾಯಿ ಅನ್ನಿಸ್ಕೊಂಡಿರೋಳು ಹೇಗಿದ್ದಾಳೋ ಗೊತ್ತಿಲ್ಲ. ಮಗನನ್ನ ಕೊಲ್ತೀನಿ ಅಂತ ಹೇಳ್ತಾಳಂತೆ. ಈ ಕಾನ್ಸ್ಟೇಬಲ್ ರಾಘವೇಂದ್ರನಿಗೆ ಮದುವೆ ಆಗಿದ್ಯಾ ಗೊತ್ತಿಲ್ಲ. ಈಕೆಗೆ ಈಗ ಆಲ್ರೆಡಿ 2 ಮದುವೆ ಆಗಿದೆ. ಆದರೂ ಕೂಡ 12 ವರ್ಷದ ಮಗನನ್ನ ಬಿಟ್ಟು ಆ ಪೊಲೀಸ್ ಪೇದೆಯ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ಒಂದಾಯ್ತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಶುರು ಆಗ್ತಾ ಇದ್ದಾವೆ. ಇನ್ಸ್ಟಾದಲ್ಲಿ ಪರಿಚಯ ಆಗಿರೋದು ಇವರು. ಅದು ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ಇನ್ಸ್ಟಾ ಐಡಿದು ಪಾಸ್ವರ್ಡು ನನಗೆ ಗೊತ್ತಿತ್ತು. ಅದರಲ್ಲಿ ಓಪನ್ ಮಾಡ್ರೆ ಇವ್ರದವ್ರದ್ದು ಕಾನ್ವೊಕೇಶನ್ ಇದೆ. ಇವ್ರು ನನಗೆ ಬೈದಿದ್ದಾರೆ ರಾಘವೇಂದ್ರ ಅನ್ನೋರು. ಅದರಲ್ಲಿ ಇದೆಲ್ಲ ಮುಗಿಸಾದ್ಮೇಲೆ ಇವಾಗ ಕರೆಸಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಅಲ್ಲ, ಸ್ಟೇಷನಲ್ಲಿ ಏನು ಹೇಳಿ ಕಳ್ಸಿದ್ರು? ಅದಾದ್ಮೇಲೆ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ? ಸರ್, ನಾನು ಬಂದು ಮೋನಿಕಾ ಅವ್ರ ಮತ್ತೆ ರಾಘವೇಂದ್ರ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೀನಿ. ಮನೆಯಲ್ಲಿ ಒಡವೆನು ಮತ್ತೆ ದುಡ್ಡು ಎತ್ಕೊಂಡು ಹೋಗಿದ್ದಾರೆ. ಸೊ ಅವ್ರ ಜೊತೆನೇ ಇದ್ದಾರೆ ಅವ್ರು ಇವಾಗ. ಓಕೆ, ನೀವು ಯಾವ ಸ್ಟೇಷನ್ಗೆ ಹೋಗಿ ಏನೋ ಕಂಪ್ಲೇಂಟ್ ಕೊಟ್ಟಿದ್ರ ಅವ್ರ ವಿರುದ್ಧವಾಗಿ? ಚಂದ್ರ ಲೇಔಟ್ ಸ್ಟೇಷನ್ಲೇ ಕೊಟ್ಟಿದ್ದೀನಿ ಸರ್. ಪೊಲೀಸ್ನವ್ರು ಏನಂದ್ರು? ಪೊಲೀಸವರು ಸರ್ ಅವ್ರ ಕಾರ್ಯ ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಸುಳ್ಳು ಅಂತ ಹೇಳ್ತಿಲ್ಲ. ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಅವರು ಸಬ್ ಇನ್ಸ್ಪೆಕ್ಟರ್ ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ದಾರೆ. ಈಗ ಏನಂತೆ ಅವ್ರ ವೈಫ್ ಬರಲ್ವಂತ? ಅದೇನು ಗೊತ್ತಿಲ್ಲ ಸರ್ ನನಗೂ ಅವ್ರಿಗೆ ಕಾನ್ವೊಕೇಶನ್ ಇಲ್ಲ ಸರ್. ಅಂದ್ರೆ ಎಷ್ಟು ದಿನ ಆಯ್ತು ಹೋಗಿ? ಆಗಸ್ಟ್ 31ನೇ ತಾರೀಕು ಹೋಗಿರೋದು. ಸೊ ಅಲ್ಲಿಗೆ 100 ಡೇಸ್ ಆಗಿದೆ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮಗನಿಗೆ ಎಷ್ಟು ವರ್ಷ? 13 ವರ್ಷ ಆಗಿದೆ ಸರ್ ಮದುವೆ ಆಗಿ 15 ವರ್ಷ ಆಗಿದೆ. ಮಗ 12 ವರ್ಷದವನಿದ್ದಾನೆ ಸರ್. ಅವ್ರ ಜೊತೆ ಏನಾದ್ರು ಫೋನಲ್ಲಿ ಮಾತಾಡಿದಾರ? ಯಾರ ಜೊತೆ ಏನು ಮಾತಾಡಿಲ್ಲ ಸರ್. ಮಗು ಮಕನೇ ನೋಡಿಲ್ಲ ಸರ್ ಅವರು. ಏನ್ ಹೇಳ್ತಾರೆ? ಏನಾದ್ರು ಮಾತುಕತೆ ಲಾಸ್ಟ್ ಟೈಮ್ ಏನಾದ್ರು ಮಾತಾಡ್ಬೇಕಾದ್ರೆ ಸ್ಟೇಷನ್ ಕರ್ಸಿದ್ರಲ್ಲ? ಏನು ಮಾತಾಡಿಲ್ಲ ಸರ್. ನನ್ನ ಹತ್ರ ಅವರು ಮಾತಾಡೋಕ್ಕೆ ರೆಡಿನೇ ಇಲ್ಲ.